ಮುಹೂರ್ತ ಮಾತ್ರ ಚೆನ್ನಾಗಿದ್ರೆ ಸಾಲದು, ಜೋಡಿನೂ ಚೆನ್ನಾಗಿರ್ಬೇಕು ಅಂತ ಯಾರಿಗೂ ತೋಚಲೇ ಇಲ್ಲ. ನಮ್ಮ ಎಂಪ್ಲಾಯೀಸು ವರ್ಕಿಂಗ್ ಅವರ್ಸಲ್ಲಿ ಏನೋ ತಲಹಟೆ ಮಾತಾಡ್ತಾ ಕೂತಿದ್ರು, ಅದಕ್ಕೆ ಸ್ವಲ್ಪ ಬೈದೆ ಅಷ್ಟೇ. ಕಿರಣ್ ಸರ್, ನೀವು ಬರಬೇಕು. ಏನಪ್ಪ ಕಿರಣ್, ಬಾಸ್ ಏನೋ ಮೇಡಮ್ ಬರ್ತಡೇ ಪಾರ್ಟಿ ಬಗ್ಗೆ ಮಾತಾಡ್ತಿದ್ರು, ಮೇಡಮ್ ಬರ್ತಡೇ ಬಗ್ಗೆನೇ ಗೊತ್ತಿಲ್ವಾ ನಿಮಗೆ? ಅಫ್ಕೋರ್ಸ್ ಗೊತ್ತು, ಆದರೆ ನಿಮಗೂ ಗೊತ್ತಿಲ್ಲದಿರೋ ವಿಷಯ ಏನಿದೆ ಗೊತ್ತಾ? ಬರ್ಡೇ ಪಾರ್ಟಿನ ನಮ್ಮ ಅಂಕಲ್ ಬಾಸೇ ಕೊಡ್ತಿರ್ಬೋದು, ಆದರೆ ಬರ್ಡೇ ಗಿಫ್ಟನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವಳು ನನ್ನ ಹತ್ರನೇ ಬರೋದು. ಅಂದರೆ ಇವತ್ತು ರಾತ್ರಿ 7 o'clockಗೆ ಎಲ್ಲರೂ ನಮ್ಮ ಮನೆ ಹತ್ರ ಬನ್ನಿ. ಅವಳು ನನ್ನನ್ನು ಎಷ್ಟು ಹುಚ್ಚಿ ಥರ ಪ್ರೀತಿ ಮಾಡ್ತಾಳೆ ಅಂತ ನಿಮ್ಮೆಲ್ರಿಗೂ ಲೈವ್ ಆಗಿ ತೋರಿಸ್ತೀನಿ. ಹಾಪ್ಪ ಹೇಳಿ. ಏನು ಕಂದ, ಫೋನೇ ಮಾಡಿಲ್ಲ ನೀನು? ನೀನು ಹುಡ್ದ ಬಗ್ಗೆ ವಿಶ್ ಮಾಡೋಣ ಅಂತ ಅನ್ಕೊಂಡ್ರೆ ಫೋನ್ ಮಾಡೋದು ಬೇಡವಾ ನೀನು? ಇದ್ಯಾ ಹೊಸ ರೂಲ್ಸ್ ಮೇಸ್ಟ್ರೆ? ನನ್ನ ಬರ್ತಡೆಗೆ ನಾನೇ ಕಾಲ್ ಮಾಡಿ ನನಗೆ ವಿಶ್ ಮಾಡಿ ಅಂತ ಕೇಳಬೇಕಾ? ನಿಜ ಹೇಳಬೇಕು ಅಂದ್ರೆ ಕಂಪ್ಲೇಂಟ್ ಮಾಡಬೇಕಾಗಿರೋದು ನಾನು, ನೀವಲ್ಲ. ಈಗ ನೆನಪಾಗ್ತಿದ್ದೆ ನಾನು ನಿಮಗೆ? ಈಗ ಕಾಲ್ ಮಾಡ್ತಿದ್ದೀರಾ? ಇರ್ಲಿ ಇರ್ಲಿ, ನನಗೂ ಟೈಮ್ ಬರುತ್ತೆ, ಆಗ ನೋಡ್ಕೋತೀನಿ. ಬಿಡಲ್ಲ ನಾನು ನಿಮ್ಮನ್ನ. ಮಾಡೋದೆಲ್ಲ ಮಾಡ್ಬಿಟ್ಟು ನಗ್ತಿದ್ದೀರಾ. ಯಾಕೆ ನಗ್ತಿದ್ದೀರಾ? ನಾನು ಹೇಳೋದು ನಿಮ್ಗೆ ಜೋಕ್ ಅನ್ನಿಸ್ತಿದ್ಯಾ? ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿಪಾ. ಆಯ್ತು ಆಯ್ತು, ನೀನು ಎಷ್ಟು ಸೀರಿಯಸ್ ಆಗಿ ಹೇಳ್ತೀಯೋ ನಾನು ಅಷ್ಟೇ ಸೀರಿಯಸ್ ಆಗೋದನ್ನು ತಗೊಳ್ತೀನಿ, ಆಯ್ತಾ? ನಕ್ಕಿದ್ ಸಾಕು. ಹೇಳಿ, ನೀವೇ ಯಾಕೆ ಕಾಲ್ ಮಾಡಿಲ್ಲ? ಅಷ್ಟೊಂದು ಬ್ಯುಸಿ ಆಗ್ಬಿಟ್ರಾ? ಮಗಳ ಬರ್ತಡೆಗೆ ವಿಶ್ ಮಾಡದೇ ಇರೋ ಅಷ್ಟು? ಅದು ಹಾಗಲ್ಲ ಕಂದ, ನಿನಗೆ ಅಳಿಯಂದ್ರು ವಿಶ್ ಮಾಡಿರ್ತಾರೆ, ಮನೆಯವರೆಲ್ಲ ವಿಶ್ ಮಾಡ್ತಿರ್ತಾರೆ, ಮನೆಯಲ್ಲಿ ಸಂಭ್ರಮ ಇರುತ್ತೆ. ಅದೆಲ್ಲದ್ರ ಮಧ್ಯ ನಾನು ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಮಾಡಲಿಲ್ಲ ಅಷ್ಟೇ. ಅಪ್ಪ, ಯಾರೇ ವಿಶ್ ಮಾಡಿದ್ರು ನೀನು ವಿಶ್ ಮಾಡ್ದಂಗಿರಲ್ವಲ್ಲ? ನಾನು ಇಲ್ಲೇ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ, ಅಪ್ಪ ನನ್ನ ಮಗಳನ್ನ ಚೆನ್ನಾಗಿಟ್ಟಿರಪ್ಪ ಅಂತ ಮನಸ್ಸಿನಲ್ಲೇ ಬೇಡ್ಕೊಂಡೆ ಅಷ್ಟೇ. ಅಷ್ಟು ಸಾಕಪ್ಪ, ಬೇಕಾದಷ್ಟಾಯ್ತು. ಈ ನಿಮ್ಮ ಹಾರೈಕೆನೆ ನನ್ನನ್ನು ಇಲ್ಲವರೆಗೂ ಕಾಪಾಡ್ಕೊಂಡು ಬಂದಿದ್ದೆ. ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಬೇಕು. ನೀನು ನನ್ನ ಕಂದ ಅಲ್ವಾ, ಅದು ಯಾವಾಗಲೂ ನಿನ್ನ ಹತ್ರ ಇದ್ದೇ ಇರುತ್ತೆ. ಎನಿವೆ, ಹುಟ್ಟು ಹಬ್ಬದ ಶುಭಾಶಯಗಳು ಮಗಳೇ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಹಾಂ, ಗುಡ್ ನೈಟ್ ಪಾ. ಗುಡ್ ನೈಟ್. ಕಿರಣ್, ಏನೋ ಬರೋದು ಕೇಳಿದ್ವಿ, ಬಂದ್ವಿ, ಅದೇನು ತೋರಿಸಿ ಅಂತ ಹೇಳ್ದಲ್ಲ, ಏನಪ್ಪ ಅದು? ನಾನು ನಿಮಗೆಲ್ಲ ಯಾಕೆ ಬರೋದಕ್ಕೆ ಹೇಳಿದೆ ಅಂದರೆ, ಒಂದು ಸಸ್ಪೆನ್ಸ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಮೂಮೆಂಟನ್ನು ನಿಮ್ಗೆಲ್ಲರಿಗೂ ಲೈವ್ ಆಗಿ ತೋರಿಸೋದಕ್ಕೆ. ಏನು ಹೇಳ್ತಾ ಇದೆಯಾ ಕಿರಣ್? ನೋಡ್ತಾ ಇರಿ, ನನ್ನ ಡಾರ್ಲಿಂಗ್ ಭೂಮಿಕಾ ನಾನು ಕರೆದೆ ಅಂತ ನನಗೋಸ್ಕರ ಹುಚ್ಚಿ ಥರ ಓಡೋಡಿ ಬರ್ತಾಳೆ. ಅಂದರೆ ಅವ್ರು ಇಲ್ಲಿಗೆ ಬರ್ತಾರ ಇಷ್ಟೊತ್ತಿನಲ್ಲಿ? ಬರ್ತಾಳೆ, ಬಂದೇ ಬರ್ತಾಳೆ. ನಿಮ್ಗೆಲ್ಲ ಗೊತ್ತಿರಬೇಕಲ್ವಾ, ಇವತ್ತು ಅವ್ರ ಮನೇಲಿ ಪಾರ್ಟಿ ಅರೇಂಜ್ ಆಗಿದೆ ಅಂತ. ಅಲ್ಲಿ ಪಾರ್ಟಿ ಇದ್ರೂ ನಾನು ಕರೆದೆ ಅಂತ ನನಗೋಸ್ಕರ ಹುಚ್ಚಿ ಥರ ಇಲ್ಲಿಗೆ ಓಡೋಡಿ ಬರ್ತಾಳೆ. ಆ ಅಮೇಝಿಂಗ್ ದೃಶ್ಯನ ಎಲ್ಲರೂ ನೋಡಬೇಕು, ನೋಡಿ ಸ್ಟನ್ ಆಗಬೇಕು. ಸುಮ್ಮನಿರಪ್ಪ, ಬಿಲ್ಡಪ್ ತೊಗೊತೀರಂತ ಹೀಗೂ ತೊಗೊತಾರ ಅಲ್ಲ? ಅಲ್ಲಿ ಎಷ್ಟು ದೊಡ್ಡ ಪಾರ್ಟಿ ಬಿಟ್ಬಿಟ್ಟು ಇಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದೆಯಲ್ಲ, ಇದು ಯಾರು ನಂಬೋ ಮಾತಾ ಇದು? ನಂಬಲೇಬೇಕು, ಬಿಕಾಸ್ ಇಟ್ಸ್ ಅ ಫ್ಯಾಕ್ಟ್. ನೋಡ್ತಾ ಇರಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನನ್ನ ಡಾರ್ಲಿಂಗ್ ಭೂಮಿಕಾ ಇಲ್ಲಿ ಬಂದೇ ಬರ್ತಾಳೆ. ಹಾಗೆ ಬಂದಿಲ್ಲ ಅಂದರೆ ನಾನು ನನ್ನ ಹೆಸರನ್ನೇ ಚೇಂಜ್ ಮಾಡ್ಕೋತೀನಿ. ನೀನು ಇಷ್ಟೊಂದು ಗ್ಯಾರಂಟಿಯಾಗಿ ಹೇಳ್ತಿದ್ದೀಯ ಅಂದಮೇಲೆ ವೆಯ್ಟ್ ಮಾಡೋಣ ಬಿಡು. ಓಕೆ. ಹಲೋ 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 ಭೂಮಿಕಾ, ಭೂಮಿಕಾ
ಭೂಮಿಕಾ, ಅದು ನನಗೆ ಶ್ರುತಿಗೆ ತುಂಬಾ ಗಲಾಟೆ ಆಗ್ತಿದೆ. ಅವಳು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ದಾಳೆ ನನ್ನ ಬಗ್ಗೆ, ನಿಮ್ಮ ಬಗ್ಗೆ. ಛೇ, ಅದು ನನ್ನ ಕೈಲಿ ಹೇಳೋದಕ್ಕೂ ಆಗೋದಿಲ್ಲ. ತುಂಬಾ ತಪ್ಪಾಗಿ ಮಾತಾಡ್ತಿದ್ದಾಳೆ. ಭೂಮಿಕಾ, ಒಂದ್ಸರಿ ನಮ್ಮ ಮನೆಗೆ ಬಂದು ಹೋಗೋದಕ್ಕಾಗತ್ತಾ? ಬಂದು ಅವಳ ಹತ್ರ ಮಾತಾಡೋದಕ್ಕಾಗತ್ತಾ? ಅದು ನೀವು ಮಾತಾಡಿದ್ರೆ ಅವಳು ಖಂಡಿತ ಕನ್ವಿನ್ಸ್ ಆಗ್ತಾಳೆ. ಇಲ್ಲಿ ಏನು ನಡೀತಿದೆ ಅಂತ ಹೇಳೋದಕ್ಕೂ ಆಗ್ತಿಲ್ಲ. ಈ ಸಿಚುವೇಶನ್ನ ಕಂಟ್ರೋಲ್ ಮಾಡೋದು ನಿಮ್ಮಿಂದ ಮಾತ್ರ ಸಾಧ್ಯ. ಪ್ಲೀಸ್ ಭೂಮಿಕಾ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ಇಲ್ಲಿ ಆಗ್ತಿರೋದನ್ನ ಸರಿ ಮಾಡೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಪ್ಲೀಸ್ ಬನ್ನಿ ಭೂಮಿಕಾ. ಈಗ್ಲಾ? ಅಯ್ಯೋ ಛೇ, ನಾನು ಮರ್ತೇ ಬಿಟ್ಟಿದ್ದೆ. ಇವತ್ತು ನಿಮ್ಮ ಬರ್ಡೇ ಅಲ್ವಾ? ಐ ಆಮ್ ಸೋ ಸಾರಿ ಭೂಮಿಕಾ, ಆದರೆ ನನ್ನ ಸಿಚುವೇಶನ್ನು ಹಾಗೇ ಇದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಾನು ನಿಮ್ಗೆ ಕಾಲ್ ಮಾಡಿದೆ. ಪ್ಲೀಸ್ ಭೂಮಿಕಾ, ಇದನ್ನ ನೀವೇ ಹ್ಯಾಂಡಲ್ ಮಾಡಬೇಕು ಪ್ಲೀಸ್. ಕಿರಣ್ ಪ್ಲೀಸ್, ನೀನು ಪ್ಯಾನಿಕ್ ಆಗಬೇಡ. ನಾನು ಶ್ರುತಿ ಕಾಲ್ ಮಾಡಿ ಮಾತಾಡ್ತೀನಿ. ಅಯ್ಯೋ ನೋ ಬೇಡ, ಇದು ಫೋನಲ್ಲಿ ಸಾಲ್ವ್ ಮಾಡೋಂಥ ಸಿಚುವೇಶನ್ ಅಲ್ಲ. ಪ್ಲೀಸ್ ಭೂಮಿಕಾ, ನೀವಿಲ್ಲಿ ಬರಲೇಬೇಕು. ನೀವು ಬರಲಿಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಉಳಿಯಲ್ಲ. ಅವಳು ಇಲ್ಲಿಂದ ಹೋಗ್ತೀನಿ ಅಂತಿದ್ದಾಳೆ. ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಪ್ಲೀಸ್ ಭೂಮಿಕಾ, ಅದು ನಾನು ತುಂಬಾ ಟ್ರೈ ಮಾಡಿ ರೂಮಲ್ಲಿ ಕೂರಿಸಿ ಡೋರ್ ಲಾಕ್ ಮಾಡಿದ್ದೀನಿ. ಇಲ್ಲಾಂದರೆ ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಪ್ಲೀಸ್ ಭೂಮಿಕಾ, ಒಂದೇ ಒಂದು ಸತಿ ಬಂದು ನೀವು ಕನ್ವಿನ್ಸ್ ಮಾಡೋದಕ್ಕಾಗತ್ತಾ? ಪ್ಲೀಸ್ ಬೇಗ ಬರೋದಕ್ಕಾಗತ್ತಾ? ಕಿರಣ್ ಪ್ಲೀಸ್, ನನಗೆ ಬರಕ್ಕ. ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ನೀವು ಬರದೆ ಹೋದ್ರೆ ಇಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಏನಾದರೂ ಅನಾಹುತ ಆಗಕ್ಕೆ ಮುಂಚೆ ಪ್ಲೀಸ್ ಬನ್ನಿ. ನನ್ನ ಫ್ಯಾಮಿಲಿನ ಉಳಿಸ್ಕೊಡಿ. ನನಗೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್. ಸರಿ, ನಾನು ಬರ್ತೀನಿ. ಹೇಳಿ ಹೋಗೋಣ ಅಂದ್ರೆ ಯಾರು ಕಾಣ್ತಾನೆ ಇಲ್ವಲ್ಲ? ಎಲ್ಲಿ ಹೋದ್ರು ಎಲ್ರು? ಪಾರ್ಥ, ಅದಕ್ಕೆ ಏನು ಕರೆದ್ರಲ್ಲ? ಪಾರ್ಥ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು, ಸ್ವಲ್ಪ ಅರ್ಜೆಂಟು. ಅತ್ತೆ ಅಜ್ಜಿ ಯಾರಾದರೂ ಕೇಳಿದ್ರೆ ಹೇಳ್ಬಿಡ್ತೀರಾ ಪ್ಲೀಸ್? ಹಾಂ, ಓಹೋ ಓಕೆ ಅದಕ್ಕೆ, ಬಟ್ ತುಂಬ ಅರ್ಜೆಂಟ್ ಅಂತ ಹೇಳ್ತಾ ಇದ್ದೀರಾ, ಅದು ಇಷ್ಟೊತ್ತಿನಲ್ಲಿ. ಎನಿ ಪ್ರಾಬ್ಲಮ್? ನಾನು ನಿಮ್ಮ ಜೊತೆ ಬರಲ್ಲ? ಇಲ್ಲ ಬೇಡ, ಅಂತ ಪ್ರಾಬ್ಲಮ್ ಏನಿಲ್ಲ. ನಾನು ಬೇಗ ಬಂದ್ಬಿಡ್ತೀನಿ. ಹಾಂ ಪ್ಲೀಸ್. ಹಾಂ ಅದಕ್ಕೆ ಒಂದು ನಿಮಿಷ, ಎಲ್ಲಿ ಹೋಗ್ತೀರಾ ಅಂದರೆ? ಪಾರ್ಥ, ನಾನು ಬಂದು ಹೇಳ್ತೀನಿ ಪ್ಲೀಸ್. ಹಾಂ ಬಾಯ್ ಅದಕ್ಕೆ. ಯಾ ಬಾಯ್. ಇದೇನಪ್ಪ ಇದು? ಕಿರಣ್ ನಮ್ಮನ್ನ ಕರೆದು ಸುಮ್ಮನೆ ವೆಯ್ಟ್ ಮಾಡಿಸ್ತಾ ಇದ್ದಾನೆ. ಏನು ಕಿರಣ್, ನೀನು ಕೊಟ್ಟಿದ್ದ ಅರ್ಧ ಗಂಟೆ ಡೆಡ್ಲೈನ್ ಮುಗಿತಾ ಬಂತು, ಎಲ್ಲಿ ಮೇಡಮ್ ಬರಲೇ ಇಲ್ಲ? ಇಷ್ಟೊತ್ತೇ ವೆಯ್ಟ್ ಮಾಡಿದ್ದೀರಂತೆ, ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನಿಮ್ಮ ಮೇಡಮ್ಮು, ಐ ಮೀನ್ ನನ್ನ ಡಾರ್ಲಿಂಗ್ ಭೂಮಿಕಾ, ನನಗೋಸ್ಕರ ಇಲ್ಲಿ ಬಂದೇ ಬರ್ತಾಳೆ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಅದು ನೋಡಿ ನೀವೆಲ್ಲ ಸ್ಟನ್ ಆಗೇ ಆಗ್ತೀರಾ. ಏ ಪಾರ್ಥ, ಹೇ ಬ್ರೋ, ಇವತ್ತೇನು ನೋಡಿದ್ಯಾ? ಹಾಂ, ಏನೋ ತುಂಬ ಅರ್ಜೆಂಟ್ ಇದೆ ಅಂತ ಹೊರಗಡೆ ಹೋದ್ರಲ್ಲ? ಹೊರಗಡೆ ಹೋದ್ರಾ? ಹಾಂ ಬ್ರೋ, ಐ ಆಮ್ ಜಸ್ಟ್ ಗೆಟಿಂಗ್ ಅ ಕಾಲ್. ಹಲೋ, ಹೇ ಮ್ಯಾನ್, ವಾಟ್ಸ್ ಅಪ್? ಪಾರ್ಟಿ ಇಟ್ಕೊಂಡು ಇಷ್ಟೊತ್ತಿನಲ್ಲಿ ಇವ್ರು ಎಲ್ಲಿಗೆ ಹೋಗಿರ್ಬೋದು? ಏಯ್ ಡಾರ್ಲಿಂಗ್ಸ್, ಹೋಗಿ ಒಳಗಡೆ. ಗೋ 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 ಗೋ. ಹಾಯ್ ಗೆಳೆಯ. ಏನು ಆಗ ನೋಡ್ತಾ ಇದೆಯಾ? ಏನು ಗೆಳೆಯ, ಇವತ್ತು ನನ್ನ ಕಣ್ಣಿಗೆ ಸ್ಲಿಮ್ ಆಗಿ ಕಾಣಿಸ್ತಾ ಇದೆಯಾ? ಆನಂದ್, ನಿನ್ನ ಕಣ್ಣಿಗೇನೋ ಪ್ರಾಬ್ಲಮ್ ಆಗಿರಬೇಕು, ಒಂದ್ಸರಿ ಟೆಸ್ಟ್ ಮಾಡಿಸ್ಕೊ. ಇವನು ಸ್ಲಿಮ್ ಆಗಿ ಕಾಣ್ತಿದ್ದಾನಾ? ಇನ್ನೂ ಒಂದು ರೌಂಡ್ ದಪ್ಪ ಆಗಿದ್ದಾನೆ. ಏನೋ ಹಾಗೆ ನೋಡ್ತಿದ್ಯಾ? ನಿಜಾನೇ ಹೇಳ್ತಿದ್ದೀನಿ, ನೀನು ಇನ್ನೂ ಒಂದು ರೌಂಡ್ ದಪ್ಪ ಆಗಿದ್ಯಾ, ಊದ್ಕೋತಾನೆ ಇದೆಯಾ. ಮತ್ತಿನ್ನೇನು, ಬಾಯಿಗಂತೂ ಸ್ವಲ್ಪನೂ ಕಂಟ್ರೋಲ್ ಅನ್ನೋದೇ ಇಲ್ಲ, ರೆಸ್ಟೇ ಕೊಡಲ್ಲ. ಎಲ್ಲಿ ಭೂಮಿಕಾನ್ ಕರಿ, ಈಗಲೇ ನಿನಗೆ ಡಯಟ್ ಪ್ಲಾನ್ ರೆಡಿ ಮಾಡಿಸಿ ಸ್ಲಿಮ್ ಮಾಡಿಸ್ತೀವಿ. ಅಪ್ಪಣ್ಣ, ಈ ವಿಷಯ ಇಲ್ಲಿಗೆ ಬಿಟ್ಬಿಡು.
ಏ ಗೌತಮ್, ಅಲ್ಲ ಡಯಟ್ ಬಗ್ಗೆ ಹೇಳಿದ್ದಕ್ಕೆ ನೀನ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಅಪರ್ಣ, ಈ ಟಾಪಿಕ್ ನಿಲ್ಸು ಅಂತ ಹೇಳಿದ್ನಲ್ಲ. ಸರಿ ಬಿಡಪ್ಪ. ಯಾಕೋ ಗೆಳೆಯ ಸಿಕ್ಕಾಪಟ್ಟೆ ಅಪ್ಸೆಟ್ ಆದಂಗಿದ್ಯಾ? ಏನಾಯ್ತು? ನಥಿಂಗ್. ಸರಿ, ಅದಕ್ಕೆ ಅಲ್ಲಪ್ಪ ವಿಶ್ ಮಾಡಬೇಕು ಬರ್ತಡೆಗೆ. ವಿಶ್ ಮಾಡಪ್ಪ ಅದಕ್ಕೆ. ಕಿರಣ್, ಇನ್ನು ಎಷ್ಟೊತ್ತಮ್ಮ ಕಾಯೋದು? ವೇಟ್ ಬಂದೇ ಬರ್ತಾಳೆ. ಇನ್ನೇನು ಬರೋ ಸಮಯನೇ ಆಯಿತು. ಆಟೋ ಸೌಂಡ್ ಕೇಳ್ತಿದೆ. ಯಾವುದೋ ಆಟೋ ಬಂತು ಅನ್ಸುತ್ತೆ. ಮೋಸ್ಟ್ಲಿ ನನ್ನ ಡಾರ್ಲಿಂಗೇ ಇರ್ತಾಳೆ. ಎಸ್, ನಾನು ಹೇಳಿದೆ ತಾನೆ ನನ್ನ ಡಾರ್ಲಿಂಗ್ ಭೂಮಿಕಾ ಬಂದೇ ಬರ್ತಾಳೆ ಅಂತ. ಸರಿ, ನಾನು ಮೇಲೆ ಹೋಗ್ತೀನಿ. ಯು ಗೈಸ್ ಎಂಜಾಯ್ ದಿ ಶೋ. ಏನೋ ಇದು, ಕಿರಣ್ ಹೇಳ್ದಂಗೆ ಆಗೋಯ್ತಲ್ಲೋ. ಅಲ್ಲಿ ನೋಡಿದ್ರೆ ದೊಡ್ಡದಾಗಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಮೇಡಮ್ ಅವರು ನಿಜವಾಗ್ಲೂ ಶಾಕಿಂಗ್ ಸರ್. ಪಾಪ ನಮ್ಮ ಬಾಸು ಸರಿಯಾಗಿ ಮೋಸ ಹೋಗಿದ್ದಾರೆ. ಶ್ರುತಿ, ಕಿರಣ್, ಕಿರಣ್ ಕಿರಣ್ ಯಾಕೆ ಅಳ್ತಿದ್ಯಾ? ಶ್ರುತಿಯಲ್ಲಿ ನಾನು ಏನಂತ ಹೇಳಿ? ನಾನು ಹೇಳಿದ್ದನ್ನು ಯಾವುದನ್ನು ಕೇಳಿದೆ, ನಾನು ಹೇಳೋದನ್ನು ಯಾವುದನ್ನು ನಂಬಿದೆ. ನನ್ನ ಮಾತು ಮೀರಿ ಮನೆ ಬಿಟ್ಟು ಹೊರಟೆ ಹೋದ್ಲು. ಈಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ಲಿ ಬ್ಲ್ಯಾಂಕ್. ಇರು, ನಾನು ಅವಳಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿದ್ರು ಏನೂ ಯೂಸ್ ಇಲ್ಲ. ನಾನು ತುಂಬ ಸಲ ಟ್ರೈ ಮಾಡಾಯ್ತು, ಆದರೆ ಅವಳು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಸ್ವಿಚ್ ಆಫಾ? ಹೌದು ಭೂಮಿಕಾ ಅವರೇ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಛೇ, ನಾನು ಇಲ್ಲಿವರೆಗೂ ಬಂದಿದ್ದೇನು ಪ್ರಯೋಜನನೇ ಆಗಿಲ್ಲ. ಅಯ್ಯೋ ಬಿಡಿ, ಇದು ನಿಮ್ಮ ಹೆಡ್ಡೇಕ್ ಅಲ್ಲ, ನನ್ನ ಹಣೆ ಬರ ಅಷ್ಟೇ. ನಿಮಗಾದ್ರೂ ನನ್ನ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಕನ್ಸರ್ನ್ ಇದೆಯಲ್ಲ. ಆದರೆ ಅವಳಿಗೆ ಒಂದು ಸ್ವಲ್ಪ ಕೂಡ ಕನ್ಸರ್ನ್ ಇಲ್ಲ. ನಿಮ್ಮಂತ ಕ್ಲೋಸ್ ಫ್ರೆಂಡ್ ಬಗ್ಗೆನೆ ಹೀಗೆಲ್ಲ ಡೌಟ್ ಪಡ್ತಾಳೆ ಅಂದ್ರೆ ಅವಳು ಖಂಡಿತ ಒಳ್ಳೆ ಫ್ರೆಂಡ್ ಅಲ್ಲ. ಕಿರಣ್ ಪ್ಲೀಸ್, ಇಟ್ಸ್ ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇನ್ನೇನು ಇಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗಾ? ಅವೆಲ್ಲ ಏನೂ ಇಲ್ಲ. ಅವಳು ನಿಮ್ಮ ಬಗ್ಗೆ ಹೇಗೆಲ್ಲ ಮಾತಾಡಿದ್ಲು ಗೊತ್ತಾ? ನನಗೆ ತುಂಬಾನೇ ಬೇಜಾರಾಯ್ತು. ನಿಮ್ಮ ಬಗ್ಗೆ ಹೀಗೆಲ್ಲ ಮಾತಾಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಒಂಥರ ಶಾಕ್ ಆಗೋದೆ. ಅವಳು ನಿಮ್ಮ ಬಗ್ಗೆ ಈ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ಕಿರಣ್ ಪ್ಲೀಸ್, ಅವಳೇ ಇಲ್ಲಿಲ್ಲ ಅಂದಮೇಲೆ ಈ ವಿಷಯದ ಬಗ್ಗೆ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ನನಗದು ಇಷ್ಟನೂ ಇಲ್ಲ. ಅವಳಿದ್ದಿದ್ರೆ ಅವಳ ಹತ್ರ ನೇರವಾಗಿ ಕೇಳ್ಬೋದಾಗಿತ್ತು, ಮಾತಾಡಿ ಬಗೆಹರಿಸ್ಬೋದಾಗಿತ್ತು. ಹೀಗೆಲ್ಲ ಆಗುತ್ತೆ ಅಂತ, ಈ ಥರನೂ ಒಂದು ದಿನ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಹೋಯ್ತು, ಎಲ್ಲ ಮುಗಿದೋಯ್ತು. ಕಿರಣ್ 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 ಪ್ಲೀಸ್ ಅಳ್ಬೇಡ. ನೋಡು, ನಂಗೆ ಶ್ರುತಿ ಬಗ್ಗೆ ಚೆನ್ನಾಗಿ ಗೊತ್ತು. ಅವಳೀಗ ಕೋಪದಲ್ಲಿದ್ದಾಳೆ. ಕೋಪ ಕಮ್ಮಿ ಆದ ತಕ್ಷಣ ಅವಳೇ ಬಂದ್ಬಿಡ್ತಾಳೆ. ಪ್ಲೀಸ್ ನೀನು ಹೋಪ್ಸ್ ಕಳ್ಕೊಬೇಡ.
ನೋಡು, ನಾನು ಮನೆಗೆ ಹೋಗ್ಬೇಕು, ನಂಗೆ ಲೇಟ್ ಆಗ್ತಿದೆ. ಐ ಆಮ್ ರಿಯಲಿ ಸಾರಿ. ಶ್ರುತಿ ಬಂದ್ಬಿಡ್ತಾಳೆ. ಓಕೆ, ಅಪ್ಪಿ ಯಾಕೆ ಈಗ ಕಾಲ್ ಮಾಡ್ತಿದ್ದಾಳೆ? ಅವಳು ನನ್ನನ್ನು ನೋಡಿದ್ಲಾ? ಹಾ ಅಪ್ಪಿ. ಹಾಯ್ ಬೋ, ಎಲ್ಲಿದ್ಯಾ? ನಾನು ಇಲ್ಲೇ ಫ್ರೆಂಡ್ ಮನೆಗೆ ಬಂದಿದ್ದೆ. ಈಗ ವಾಪಸ್ ಮನೆಗೆ ಹೋಗ್ತಿದ್ದೀನಿ. ನೀನೆಲ್ಲಿದ್ಯಾ? ನಾನು ಮನೇಲೇ ಇದ್ದೀನಿ. ಸರಿ ಬೋ, ನೀನು ಮನೆಗೆ ಹೋಗು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಸರಿ. ಓಕೆ. ಮನೆಯವ್ರು ಯಾರಾದರೂ ನನ್ನ ನೋಡಿದ್ರೆ ಕಷ್ಟ. ಹೆಂಗೆ ನಾನು ಹೇಳಿರ್ಲಿಲ್ವಾ ನನ್ನ ಡಾರ್ಲಿಂಗ್ ನಾನು ಕರೆದ್ರೆ ನನಗೋಸ್ಕರ ಬಂದೇ ಬರ್ತಾಳೆ ಅಂತ? ಮುಂದೆ ಇನ್ನೇನು, ಈಗ ನಮ್ಮ ಅಂಕಲ್ ಕೊಡೋ ಪಾರ್ಟಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ ನನ್ನ ಡಾರ್ಲಿಂಗಿಗೆ ಇನ್ನೊಂದು ರೌಂಡ್ ಲೈನ್ ಹೊಡೆದು ಮನಸ್ಸನ್ನ ಕಣ್ಣನ್ನ ಎಲ್ಲ ತಂಪು ಮಾಡಿಕೊಂಡು ಪಾರ್ಟಿಲಿ ಮಸ್ತಿ ಮಾಡಿ ವಾಪಸ್ ಬರ್ಬೋದು. ಡಬಲ್ ಗುಂಡಿಗೆ ಕಣೋ ನಿಂದು. ಅವ್ರ ಮನೆ ಫಂಕ್ಷನ್ಗೆ ನೀನು ರಾಜಾರೋಷವಾಗಿ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಧೈರ್ಯ ಏನು, ತನ್ಗಟ್ಲೆ ಇದೆ. ಇಷ್ಟೊತ್ತು ನೀವಿಲ್ಲಿ ನೋಡಿದ್ದು ಬರೀ ಟೀಸರ್ ಅಷ್ಟೇ. ಪಾರ್ಟಿನಲ್ಲಿ ಒಂದು ಮೆಗಾ ಕ್ಲೈಮ್ಯಾಕ್ಸೇ ಇದೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎನಿವೇಸ್, ಲೇಟ್ ಮಾಡೋದು ಬೇಡ, ನಾನೋಗಿ ರೆಡಿಯಾಗಿ ಬರ್ತೀನಿ. ಹೊರಡ. ಟೀಸರೇ ಹೀಗಿದೆ, ಈ ಸಿನಿಮಾ ಇನ್ನು ಹೆಂಗಿರುತ್ತೋ. ಬಾಸ್ ಹೆಂಡತಿನ ಚೆನ್ನಾಗಿ ಭೂಮಿ ಅಂತಾನೆ ಕರೀತಾನೆ. ಬಾಸ್ ಹೆಂಡತಿನ ಆ ರೀತಿ ಕರೆಯೋದಕ್ಕೆ ಮೀಟರ್ ಇರಬೇಕು, ಇಲ್ಲ ಮ್ಯಾಟ್ರ್ ಇರಬೇಕು. ಒಟ್ಟಿನಲ್ಲಿ ನಮಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟು. ಗೆಳೆಯ, ಯಾಕೋ ಸಿಕ್ಕಾಪಟ್ಟೆ ಡಲ್ ಆಗಿದೆಯಾ? ನನ್ನ ಹತ್ರ ನೀನೇನು ಹೇಳಬೇಕು ಅಂತಿದ್ಯಾ ತಾನೆ? ಏನು ಹೇಳ? ನೀನು ನನಗೇನೋ ಹೇಳಬೇಕು ಅಂತಿದ್ಯಾ ಅಲ್ವಾ? ಫಸ್ಟ್ ಅದನ್ನ ಹೇಳು. ನಾನು ಹೆಂಗೆ ಹೇಳೋ ಗೆಳೆಯ? ದೇವ್ರಂತ ಅತಿಗೆ ಬಗ್ಗೆನೇ ಜನ ತಪ್ಪಾಗಿ ಮಾತಾಡ್ತಾ ಇದ್ರೆ ನಾನು ಅದನ್ನ ಯಾವ ಬಾಯಿಲಿ ಅಂತ ಹೇಳೋ? ನೀನು ಮಾತಾಡದೇ ಇದ್ರು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗುತ್ತೆ ಕಣ. ಯಾಕೆ ಸುಮ್ಮನಾಗ್ಬಿಟ್ಟೆ? ಹೇಳು. ಏನಿಲ್ಲ ಗೆಳೆಯ, ಅದೇ ಅತ್ತಿಗೆಗೆ ಬರ್ತ್ಡೇ ಗಿಫ್ಟ್ ಅಂತ ಏನು ಕೊಡ್ತಿದ್ಯಾ? ನಾನು ಅವತ್ತೇ ಹೇಳಿದ್ನಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ನಾನಿವತ್ತು ಭೂಮಿಕಾ ಕೊಡೋ ಗಿಫ್ಟು ಲೈಫ್ ಲಾಂಗ್ ಅವ್ರ ಜ್ಞಾಪಕದಲ್ಲಿ ಇಟ್ಕೋತಾರೆ. ಆ ಥರದ ಗಿಫ್ಟ್ ಅದು. ಓಹೋ, ಏನಪ್ಪ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ಯಾ? ಅಂಥದ್ದೇನು ಕೊಡ್ತಾ ಇದೆಯೋ? ಅದು ಹೇಳೋದಲ್ಲ, ನೋಡೋದು. ನೋಡ್ತಾ ಇರೋ, ನಿನಗೆ ಗೊತ್ತಾಗುತ್ತೆ. ಹೊರಡೋಣವಾ? ಒಂದು ನಿಮಿಷ. ಹಲೋ, ಹೇಳಿ. ಹಲೋ ಕಿರಣ್, ಬರ್ತಾ ಇದೆಯಲ್ವಾ ಪಾರ್ಟಿಗೆ? ಅಂದರೆ ಅದಕ್ಕೆ ಪಾಪ ನೀನು ಬರ್ತೀಯೋ ಇಲ್ವೋ ಅಂತ ವಿಚಾರಿಸ್ತಾ ಇದ್ರು. ಅದೇನಪ್ಪ ತುಂಬಾ ಸ್ಪೆಷಲ್ ಕೇರ್ ನಿನ್ನ ಮೇಲೆ. ನಿಮ್ಮ ಅತ್ತಿಗೆ ಈಗ ಫುಲ್ ನನ್ನ ಕಂಟ್ರೋಲಲ್ಲೇ ಇದ್ದಾಳೆ. ಏಯ್, ಏನು ನೀನು ಹೇಳ್ತಾ ಇರೋದು? ನೀನು ಈಗ ಮಾಡ್ತಿರೋದು ನಮ್ಮ ಅಣ್ಣಂಗೆ ಗೊತ್ತಾದ್ರೆ ಅವಾಗೇನು ಮಾಡ್ತೀಯಾ? ನಿಮ್ಮ ಅಣ್ಣಂಗಾದ್ರೂ ಗೊತ್ತಾಗಲಿ, ಯಾರಿಗಾದ್ರೂ ಗೊತ್ತಾಗಲಿ, ಐ ಡೋಂಟ್ ಕೇರ್. ಇಲ್ಲಿ ನೋಡಿ, ನನಗೆ ಯಾರ ಭಯನೂ ಇಲ್ಲ. ನಿಮ್ಮಣ್ಣ ನನ್ನ ನೋಡಿ ಹೆದರ್ಕೋಬೇಕು. ನೋಡ್ತಾ ಇರಿ, ಇವತ್ತು ನಿಮ್ಮ ಮನೇಲಿ ಎಂಥ ಹೈ ವೋಲ್ಟೇಜ್ ಸೀನ್ ಕ್ರಿಯೇಟ್ ಮಾಡ್ತೀನಿ ಅಂತ. ಏಯ್, ಏನು ಹೇಳ್ತಾ ಇದೀಯಾ? ಅಯ್ಯೋ, ಈಗಲೇ ಶಾಕ್ ಆದರೆ ಹೇಗೆ? ಆ ಶಾಕನ್ನು ಸ್ವಲ್ಪ ಸ್ಟಾಕ್ ಇಟ್ಕೊಳ್ಳಿ, ಮುಂದೆ ಇನ್ನೂ ಸ್ವಲ್ಪ ಬೇಕಾಗತ್ತೆ. ಇವತ್ತು ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣನಿಗೆ ಪರ್ಮನೆಂಟಾಗಿ ಟಾಟಾ ಬಾಯ್ ಬಾಯ್ ಹೇಳಿ
ನನ್ನ ಹತ್ರ ಬರ್ತಾಳೆ. ಯಾಕಂದರೆ ಅವಳು ನನ್ನನ್ನು ಅಷ್ಟು ಪ್ರೀತಿಸ್ತಿದ್ದಾಳೆ. ಅವಳು ನನ್ನ ಸೊತ್ತು ಅಂತ ಇವತ್ತು ನಾನು ಅಲ್ಲಿ ಎಲ್ಲರ ಮುಂದೆನೂ ಪ್ರೂವ್ ಮಾಡ್ತೀನಿ. ತಾಕತ್ತಿದ್ರೆ ನಿಮ್ಮಣ್ಣ ಅವಳನ್ನು ತಡೀಲಿ, ನೋಡೋಣ. ಕಿರಣ್, ಎಕ್ಸಾಕ್ಟಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ವಾಟ್ಸ್ ಯುವರ್ ಪ್ಲ್ಯಾನ್? ಈಗಲೇ ಹೇಳಿದ್ರೆ ಎಲ್ಲ ಮಜಾ ನೋಟ್ ಹೋಗುತ್ತೆ. ಫಸ್ಟು ನಾನು ಅಲ್ಲಿ ಎಂಟ್ರಿ ಕೊಡ್ತೀನಿ, ಆಮೇಲೆ ನೀವೇ ನೋಡ್ತೀರಾ. ಓಕೆ, ಪಾರ್ಟಿಗೆ ಸಿಗೋಣ. ಬಾಯ್. ಬಿಲ್ಡಪ್ ಲೇ ಮರಿ, ನಿನ್ನಂಥ ಜೋಕರ್ಗಳನ್ನ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಎಷ್ಟು ನೋಡಿಲ್ಲ. ಮುಗೀಲಿ ನನ್ನ ಕೆಲಸ. ಟಿಶ್ಯೂ ಪೇಪರ್ ಥರ ಹೊಸ್ಕಿ ಸೈಡಿಗೆ ಬಿಸಾಕ್ತೀನಿ. ನಿಮ್ಮಂಥವರೆಲ್ಲ ಅದಕ್ಕೆ ಲಾಯಕಪ್ಪ. ಯೂಸ್ ಆ್ಯಂಡ್ ಥ್ರೋ.